ಹಲೋ ನಮಸ್ತೆ, ವೆಲ್ಕಮ್ ಟು ಪ್ರಸಾದ್ ಪ್ರಾಪರ್ಟಿ ಅಡ್ವೈಸರ್ಸ್ ಕನ್ನಡ. ಇವತ್ತು ನಾವು ಒಂದು ಒಳ್ಳೆ ಲೇಟ್ ತಗೊಂಡು ಬಂದಿದ್ದೀನಿ. ಅದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿದಲ್ಲಿ ನಿಯರ್ ಬೈ ಮೆಟ್ರೋ ಸ್ಟೇಷನಲ್ಲಿ, ನಿಯರ್ ಬೈ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಮಾತ್ರ ಇದೆ. DC ಕನ್ವರ್ಷನ್ CMC ಖಾತಾ ಆಗಿರುವಂಥ ಈ ಲೇಔಟಲ್ಲಿ ಕೇವಲ 10 ಸೈಟ್ಸ್ ಮಾತ್ರನೇ ಇದೆ. ನಿಯರ್ ಬೈ ಮೆಟ್ರೋ ಸ್ಟೇಷನ್ ಅಂದರೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ, ಒಂದು 300-400 ಮೀಟರ್ಸ್ನೂ ಇರಲ್ಲ, ಜಸ್ಟ್ ವಾಕಬಲ್. ನಿಯರ್ ಬೈ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇದೆ. ಸೊ ಅಪ್ಕಮಿಂಗ್ BBMP ಲಿಮಿಟ್ ಇದು. ಎಲೆಕ್ಟ್ರಾನಿಕ್ ಸಿಟಿ ನ್ಯಾಷನಲ್ ಹೈವೇ ಪಕ್ಕದಲ್ಲಿರುವಂಥ ಸೈಟ್ಗಳು ಇದ್ದಾವೆ. 30-50 ಸೈಟ್ ಇದೆ, 30-40 ಇದೆ, ಆಮೇಲೆ ಸ್ವಲ್ಪ ಆರ್ಟ್ ಸೈಟ್ಸ್ ಇದ್ದಾವೆ. ಕಂಪ್ಲೀಟ್ಲಿ ಅಪ್ರೂವ್ಡ್ ಲೇಔಟ್, ಕ್ಲಿಯರ್ ಟೈಟಿಲ್. ನಾನು ಆಲ್ರೆಡಿ ನಮ್ಮ ಲೇಔಟಲ್ಲಿ ಒಂದು 2 ರಿಜಿಸ್ಟ್ರೇಷನ್ಸು ಮಾಡಿಸಿದ್ದೀವಿ ನಾವು. ಸೊ ಈ ಲೇಔಟಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಿತ್ತಂದರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನಿಯರ್ ಬೈ ಹಾಸ್ಪಿಟಲ್ಸ್ ಇದೆ, ನಾರಾಯಣ ಹಾಸ್ಪಿಟಲ್ ಇದೆ, ವಿಮಲಾ ಹಾಸ್ಪಿಟಲ್ ಇದೆ, SR ಹಾಸ್ಪಿಟಲ್ಸ್ ಇದೆ. ನಿಯರ್ ಬೈ ಶಾಪಿಂಗ್ ಮಾಲ್ಸ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, KFC ಇರ್ಬೋದು, ಶಾಪಿಂಗ್ ಮಾಲ್ಸ್ ನಿಯರ್ ಬೈ ಇದೆ. ಆಮೇಲೆ ನಿಯರ್ ಬೈ ಸಿಲ್ಕ್ ಬೋಲ್ಡು, ಟೋಲ್ ಗೇಟ್ ಬೈ ಟೋಲ್ ಇದೆ. ಅಂದರೆ ನೀವೇನಾದರೂ ಮಡಿವಾಲ್ಗೆ ಹೋಗ್ಬೇಕಾದ್ರೆ ಒಂದು 10 ಮಿನಿಟ್ಸಲ್ಲೇ ನೀವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಮಡಿವಾಲ್ಗೆ ಹೋಗ್ಬೋದು. ಸೊ ಇಷ್ಟೆಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿದೆ ಎಲ್ಲ ಫೆಸಿಲಿಟೀಸ್ ಇದೆ. ಆಮೇಲೆ ಈ ಲೇಔಟಲ್ಲಿ ಬಂದ್ಬಿಟ್ಟು ಅಂಡರ್ಗ್ರೌಂಡ್ ವಾಟರ್ ಕನೆಕ್ಷನ್ಸ್ ಕೊಟ್ಟಿದ್ದಾರೆ, ಸ್ಯಾನಿಟರಿ ಕೊಟ್ಟಿದ್ದಾರೆ, ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ. ಕಂಪ್ಲೀಟಾಗಿ ಬೇಸಿಕ್ ಅಮ್ಯುನಿಟೀಸ್ ಯಾವುದೋ ಇದನ್ನು ಎಲ್ಲನೂ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಮಾಡಿರುವಂಥ ಈ ಲೇಔಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಶಾರ್ಟ್ ಪೀರಿಯಡಲ್ಲಿ ವಿತಿನ್ 1 ಇಯರಲ್ಲಿ ನೀವು 1000 ರೂಪೀಸ್ ಪರ್ ಸ್ಕ್ವೇರ್ ಫುಟ್ ಪ್ರಾಫಿಟ್ ಮೇಲೆ ನೀವು ನಿಮ್ಮ ಸೈಟ್ಗಳನ್ನ ಸೇಲ್ ಮಾಡ್ಕೋಬೋದು. ಯಾಕಂದರೆ ನಾವು ಇದೇ ಥರನೇ ಒಂದು ಪ್ರಾಜೆಕ್ಟ್ನ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಸೈಡು ಅಂದರೆ ಕಮಸಂದ್ರ ಸೈಡು ನಾವು ಪ್ರಾಜೆಕ್ಟು ನಾವು ಲಾಂಚ್ ಮಾಡಿ ವಿತಿನ್ 3 to 6 ಮಂತ್ಸಲ್ಲಿ 5500 ಇರುವಂಥದ್ದು 8000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಕೊಡ್ತೀನಿ ಅಂದ್ರೆ ಸಿಗಲಿಲ್ಲ ಅಂತ ಸೈಟ್ಗಳು. ಸೊ ಈ ಲೇಔಟಲ್ಲಿ ಔಟ್ ಆಫ್ 56 ಎಲ್ಲನೂ ಕಂಪ್ಲೀಟ್ ಆಗಿದೆ. ಜಸ್ಟ್ ಓನ್ಲಿ 10 ಸೈಟ್ಸ್ ಮಾತ್ರ ಇದೆ. ಸೊ ಯಾರಾದರೂ ಸರಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾನು ಹೈ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸರ್, ನಾನು ಬೇಗ ರಿಟರ್ನ್ಸ್ ಬರಬೇಕಂತ ಹೇಳೋರು ಈ ಜಾಗದಲ್ಲೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಯಾರಾದರೂ ನಾನು PG ಬಿಲ್ಡಿಂಗ್ ಕಟ್ತೀನಿ ಸರ್, ನಾನು ರೆಂಟಲ್ ಬಿಲ್ಡಿಂಗ್ ಕಟ್ತೀನಿ, ರೆಂಟಲ್ ಬಿಲ್ಡಿಂಗ್ ಕಟ್ಬಿಟ್ಟು ಈ ಜಾಗದಲ್ಲಿ ನಾನು ಇಮಿಡಿಯೇಟ್ಲಾಗಿ ನಾನು ರೆಂಟಲ್ ಬೇಕು ಅಂತ ಹೇಳೋರು ಈ ಜಾಗದಲ್ಲೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. 100% ನೀವು ಇಮ್ಮಿಡಿಯೇಟ್ಲಾಗಿ ಆಫ್ಟರ್ ಕನ್ಸ್ಟ್ರಕ್ಷನ್ ಇಮ್ಮಿಡಿಯೇಟ್ಲಾಗಿ ನೀವು ರೆಂಟಲ್ನ ಪಡಿಬೋದು, PG ಕಟ್ಕೋಬೋದು. PG ಬಿಲ್ಡಿಂಗ್ ಕಟ್ಬಿಟ್ಟು ನಾನು PG ಸೇಲ್ ಮಾಡ್ತೀನಿ ಅಂದ್ರೂ ನಿಮಗೆ ಒಳ್ಳೆ ಪ್ರಾಫಿಟೇ. ಸೊ ಯಾರಾದರೂ ಸರಿ ಈ ಜಾಗದಲ್ಲಿ ನಾನು ಯೋಚನೆ ಮಾಡಿ ನಾನು ಈ ಎಲೆಕ್ಟ್ರಾನಿಕ್ ಸಿಟಿದಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಾಕ್ಯುಮೆಂಟ್ ಬಗ್ಗೆ ನೀವೇನು ಬರೆಯಬೇಡಿ, ದಿಸ್ ಇಸ್ ಕಂಪ್ಲೀಟ್ಲಿ ಕ್ಲಿಯರ್ ಟೈಟಿಲ್. ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಮ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ. ನೀವು ಡಾಕ್ಯುಮೆಂಟ್ಸ್ ನಿಮ್ಮ ಲೀಗಲ್ ಟೀಮ್ ಕಡೆ ಚೆಕ್ ಮಾಡಿ, ಅದಾದ್ಮೇಲೆ ಬನ್ನಿ ಬೇಕಿದ್ರೆ ನನ್ನ ಲೇಔಟಲ್ಲಿ. ನೀವು ಬುಕ್ಕಿಂಗ್ ಮಾಡಿದ್ಮೇಲೆ ಇದು ಮಾಡಿದ್ಮೇಲೆ ಅಲ್ಲ, ನಾನು ಅದು ನಿಮಗೆ ಕ್ಲಾರಿಟಿ ಕೊಟ್ಟಿದ್ಮೇಲೆ ನಮ್ಮ ಜೆನ್ಯೂನ್ ಕಸ್ಟಮರ್ ಕಡೆಯಿಂದ ನಿಮಗೆ ರಿವ್ಯೂ ಕೊಡಿಸ್ತೀನಿ. ಅವ್ರು ರಿಜಿಸ್ಟ್ರೇಷನ್ ಮಾಡಿರೋರೆ ಮತ್ತು ಬೇರೆಯವರಲ್ಲ, ರಿಜಿಸ್ಟ್ರೇಷನ್ ಮಾಡಿರೋರ ಕಡೆನೇ ನಿಮಗೆ ಹೇಳ್ತೀನಿ ಡಾಕ್ಯುಮೆಂಟ್ ಕ್ಲಿಯರ್ ಇದೆಯಾ ಇಲ್ಲ ಅಂತ ಅವರೇ ಹೇಳ್ತಾರೆ. ಅವರು ರಿಜಿಸ್ಟರ್ ಮಾಡಿದ್ದು ನಿಮಗೆ ಕಳಿಸ್ತೀವಿ. ನಿಮಗೆ ನಂಬಿಕೆ ಇದ್ಮೇಲೆ ಬನ್ನಿ ಈ ಲೇಔಟ್ಗೆ. ಯಾರಾದರೂ ಸರಿ ಡಾಕ್ಯುಮೆಂಟ್ ಯಾರು ಕೊಡಲ್ಲ ಬಂದು, ನಾನು ಹೇಳ್ತಾ ಇದ್ದೀನಿ ನಮ್ಮದು ಕ್ಲಿಯರ್ ಟೈಟಿಲ್ ಆದಮೇಲೆ ನೀವು ಕಣ್ಣು ಮುಚ್ಕೊಂಡು ಬಂದು ನೀವು ಸೈಟ್ ತಗೋಬೋದು. ಇದೇ ವಿಡಿಯೋದಲ್ಲೇ ಮಾಡೋಣ. ಏನಾದರೂ ಮಿಸ್ಟೇಕ್ ಆಯ್ತಂದ್ರೆ ಇಷ್ಟು ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ಲಿ ಕ್ಲಿಯರ್ ಟೈಟಲ್ ಇರುವಂಥ ಈ ಲೇಔಟಲ್ಲಿ ನೀವು ಬಂದು ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಇನ್ಕಮ್ ವಿತಿನ್ ಶಾರ್ಟ್ ಪೀರಿಯಡಲ್ಲೇ 10 to 20% ಜಾಸ್ತಿ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 7650 ರೂಪೀಸ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ರೇಟ್ ಬಗ್ಗೆ ಏನು ಬರೀ ಬಟ್ ಒಂದ್ಸತಿ ನೀವು ಟ್ರೂಲಿ ಇಂಟ್ರೆಸ್ಟೆಡ್ ಇದ್ರೆ ಬಂದು ಒಂದ್ಸತಿ ಕೂತ್ಕೊಡಿ, ಮಾತಾಡೋಣ ರೇಟ್ ಏನನ್ನೋದು. ಆಮೇಲೆ ಕಂಪ್ಲೀಟ್ಲಿ ಅಪ್ರೂವ್ ಲೇಔಟ್ಸು. ಸೈಟ್ಸ್ ಬಂದ್ಬಿಟ್ಟು ನಂಬರ್ 1 900 ಸ್ಕ್ವೇರ್ ಫೀಟ್ ಒಂದಿದೆ. ಈಸ್ಟ್ ಫೇಸಿಂಗು 3 ಸೈಟ್ಸ್ ಇದೆ. ಒಂದು 30-50 2 ಸೈಟ್ಸ್ ಇದ್ದಾವೆ. 30-40 ಬಂದ್ಬಿಟ್ಟು 1 ಸೈಟ್ ಇದೆ 1200 ಸ್ಕ್ವೇರ್ ಫೀಟ್ದು. ಆಮೇಲೆ ಆರ್ಟ್ ಸೈಟ್ ಒಂದಿದೆ 14 ನಂಬರ್, ಪ್ಲಾಟ್ ನಂಬರ್ 14, 1040 ಸ್ಕ್ವೇರ್ ಫೀಟ್ ಇದೆ. ಹಿಂಗೆ ಮಿಕ್ಕಿದ್ದು ಒಂದು 2 ಸೈಟ್ ಇದೆ, ಚಿಕ್ಕ ಸೈಟ್ ಇದ್ದಾವೆ 800 ಸ್ಕ್ವೇರ್ ಫೀಟ್ಗೆ ಒಂದು 2 ಇದೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಈ ಬೇಸಿಕ್ ಅಮ್ಯುನಿಟೀಸ್ ಇದೆ, ಎಲ್ಲ ಡೆವಲಪ್ಮೆಂಟ್ ಆಗಿರುವಂಥ ಲೇಔಟಲ್ಲಿ. ಈ ಲೇಔಟ್ನ ನೀವು ಮಿಸ್ ಮಾಡ್ಕೋಬೇಡಿ. ಮೇನ್ ರೋಡಲ್ಲಿ ಸಿಗೋದು ಭಾಳ ಕಷ್ಟ.
ನೇಷನಲ್ ಹೈವೇಗೆ ಈಗ ಇರುವಂಥ ಡೆವಲಪ್ಮೆಂಟಲ್ಲಿ ಎಲ್ಲೋ ಸಿಟಿಗಿಂತ ಒಂದು ಹೊರಗಡೆ ಒಂದು 10 ಕಿಲೋಮೀಟರ್ಸ್ 20 ಕಿಲೋಮೀಟರ್ಸ್ ಒಳಗಡೆ ಸಿಗುತ್ತೆ. ಬಟ್ ಸಿಟಿ ಒಳಗಡೆನೆ ಮೇನ್ ರೋಡಲ್ಲಿ ಸಿಗೋದು ತುಂಬ ಕಷ್ಟ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಈ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಕ್ಲಿಯರ್ಗೆ ಡಾಕ್ಯುಮೆಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲಿಯರಾಗಿ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನಾನು. ಆ್ಯಂಡ್ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಉಪಯೋಗ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ನಾನು ವೀಡಿಯೋಸ್ ಅಪ್ಡೇಟ್ ಬೇಕಪ್ಪ ಅಂತ ಹೇಳಿದರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ಸ್ನ ಅದನ್ನು ಆನ್ ಮಾಡಿ, ಆಲ್ ನೋಟಿಫಿಕೇಷನ್ ಅಂತ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.